ಶರಣೋ 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 ಶರಣೋ. ನಾನು ವೆಬ್ ಸೀರೀಸ್ಗೆ ರಘು ಇನ್ನು ಮಗು. ಬಟ್ ನನಗೆ ಒಂದು ಖುಷಿ ವಿಚಾರ, ಕೊನೆಗೂ ನನಗೆ ವೆಬ್ ಸೀರೀಸ್ನ ಫಸ್ಟು PRK ಹೆಸರು, ಅಪ್ಪು ಸರ್ ಹೆಸರು, ಅಶ್ವಿನಿ ಮೇಡಮ್, ನಿಜವಾಗ್ಲೂ ಥ್ಯಾಂಕ್ ಯು. ನನ್ನ ಫಸ್ಟ್ ಯಾವುದು ಅಂತಂದರೆ PRK ಪ್ರಾರಂಭ ಆಗಿದ್ದು. ನನಗೆ ಮತ್ತೆ ಅದಕ್ಕೊಂದು ಅಪ್ಪು ಸರ್ದು ಸ್ಟ್ಯಾಂಪ್ ಸಿಕ್ಕಿರೋದು ನನಗೆ ಭಾಳ ಖುಷಿ. ನನಗೆ ಸತೀಶ್ ಅವ್ರು ಫೋನ್ ಮಾಡಿ ಈ ಥರದ್ದೊಂದು ಇದೆ ಅಂತಂದಾಗ ನಾನು ಯಾವತ್ತೂ ಅಂತಲ್ಲ, ನನಗೆ ಮೊದಲಿಂದನೂ ನನಗೆ ಅಷ್ಟು ಅಪ್ಪು ಸರ್ ನನಗೆಲ್ಲ ಏನೇ ಫಸ್ಟ್ ಮಾಡ್ಬೇಕಾದ್ರೆ ನನಗೆ ಹೇಳಿದ್ದಾರೆ, ಇದು ರಘು ಸರ್ ಮಾಡಲಿ ಅಂತ. ಹಂಗೆ ಫಸ್ಟು ಸತೀಶ್ ನನಗೆ ಫೋನ್ ಮಾಡಿ ಹೇಳಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ನನಗೆ ನಾವು ಈ ಒಂದು ಕಲಾವಿದರು ಅಂತಾರೆ, ರೈತರ ಥರ ಈ ಬದನೆಕಾಯಿ ಬೆಳಿತೀವಿ, ಬೆಂಡೆಕಾಯಿ ಬೆಳಿತೀವಿ, ಏನೇನು ಸಿಗುತ್ತದು ಬೆಳೆಯೋದು ನಮ್ಮ ಕೆಲಸ ಅಷ್ಟೇ ಅದು. ಹಾಗಾಗಿ ಇಲ್ಲ ಈ ಪಾತ್ರ ನೀವು ಮಾಡಿ ಅಂತ ಹೇಳಿದಾಗ ನನಗೆ ಮೇಡಮ್ ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ನನಗೆ ಮೊದಲ ಹೆಜ್ಜೆ ವೆಬ್ ಸೀರೀಸ್ದು ನನಗೆ PRK ಪ್ರೊಡಕ್ಷನ್ದ ಅಪ್ಪು ಸರ್ದ ಒಂದು ಇದ್ರಲ್ಲಿ ಬಂದಿರೋದು ಭಾಳ ಖುಷಿ. ದೇವರಾಜು ನನಗೆ ಇದಕ್ಕಿಂತ ಮುಂಚೆ 2-3 ಕತೆ ಹೇಳಿದರು ನನಗೆ. ನಾನು ಫಸ್ಟ್ ಅದೂ ಆಗುತ್ತೆ ಅಂದ್ಕೊಂಡು ಕೂತಿದ್ದೆ. ಅವರು ಯೂಟರ್ನ್ ತಗೊಂಡು ಬಂದ್ಬಿಟ್ಟು, ಸರ್ ಇಲ್ಲ ಇದೇ ನಾನೇ ಅಂದರು. ಅಯ್ಯಯ್ಯೋ. ಹಾಗಾಗಿ ಇದು ಒಂದು ರೀತಿ ಫಸ್ಟು ಎದುರಿಸ್ಬಿಡ್ತು ನನಗೆ. ನಾನು ಈ ಅಷ್ಟೊಂದು ಮಳೆಯಲ್ಲಿ ನಾನು ಸಿಗಾಕೊಂಡಿರಲಿಲ್ಲ ಯಾವತ್ತೂ. ನನಗೆ ಸಿರ್ಸಿ ಈ ಥರದ್ದು ಬಿಟ್ಟರೆ 3 ಗಂಟೆ 2 ಗಂಟೆ ಕಂಟಿನ್ಯೂಸ್ ಬಂದು ಒಂದು 5 ನಿಮಿಷ ಗ್ಯಾಪ್ ಕೊಡ್ತದೆ. ಆಮೇಲೆ ತಿರ್ಗಿ ಹಂಗೆ ಅಂತ ಚೆಂಬಲ್ ಸುರಿದಂಗೆ ಬರ್ತಾನೆ ಇರ್ತದೆ. ಎಲ್ಲರೂ ಭಯ ಬಿದ್ದೋದ್ವಿ. ಅದು ಆ ಟೈಮಿಗೆ ನಿಜವಲ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಗ, ಅಂಥ ಒಂದು ಮಳೆ ಅವಳಿಗೆ ಆಗಲಿಲ್ಲ. ಇದೇನು ಹಿಂಗಾಗ್ಬಿಡ್ತು ಅಂತ ಅಂದ್ಕೊಂಡು ನಾವು ಎಲ್ಲ ಒಂದು ರೀತಿ ಟೆನ್ಷನ್ ಅದು. ಇದೇನಪ್ಪ ಇದು ಎಲ್ಲಿ ದೇವರಾಜ ಕೇಳ್ಕ ಯಾರೋ ದೇವ ನೋಡ್ರಿ ಪೂಜೆ ನಿಮ್ಮೆಣ್ಣು ಬಂದಿಸ್ಕೊಳ್ಳಿ ಅಂತ. ನಾನು ಇಲ್ಲ ಆ ಥರದ್ದೆಲ್ಲ ಸರ್, ಇದೆಲ್ಲ ದೇವ್ರದೇ ನಾವು ಮಾಡಿರೋದು ಅಂತಂದರು. ಬಟ್ ಗೊತ್ತಿಲ್ಲ ಏನು ವರ್ಣದೇವರು ಅಂತ. ಅಪ್ಪು ಸರ್ ಆಶೀರ್ವಾದ ನಾವು ಪಟ್ಟಕ್ಕಂತ ನೆಕ್ಸ್ಟ್ ಮಂತ್ಗೆ ಅದನ್ನು ನಮಗೆ ಮಳೆ ಸ್ವಲ್ಪ ನಮಗೆ ಕೋಆಪ್ರೇಟ್ ಮಾಡಿದ್ವಿ ಈ ಥರದ್ದು. ಯಾಕಂದರೆ ಇನ್ನೊಂದು ಎಲ್ಲ ತುಂಬ ಹೊಸಬರನ್ನ ಮೀಟ್ ಮಾಡಿದ್ವಿ ನಾವು. ಯಾರನ್ನ ನೀನಾದ ಆಗ್ಬೋದು, ಅವನು ನಮ್ಮ ಸೂರಜ್ಜು. ಈ ಕತೆಗೆ ತುಂಬ 200 ಮಾರ್ಕ್ಸು ಅಂಡರ್ಲೈನ್ ಇರೋದು ಪ್ರಶಾಂತ್ ಸಿದ್ದಿನೇ. ಹೆಂಗೆ ಸೇರ್ಕೊಂಬಿಡೋಣ ಅಂದರು. ಅವ್ನು ಯಾವಾಗ ತಾನೇ ಅಲ್ಲ ಗುಡಿಸ್ಲಿಂದ ಎದ್ದು ಬರೋಂಗಿರೋನು ಯಾವಾಗಲೂ ಪ್ರಶಾಂತ್ ಸಿದ್ದಿ. ನಾವೆಲ್ಲ ಕಾಸ್ಟು ನೋಡ್ಕೋಬೇಕಾಗಿತ್ತು. ಹಂಗೆ ಬಂದರೂ ಚೆನ್ನಾಗಿ ಕಾಣೋಣ ಅವನು ಪ್ರಶಾಂತ್ ಸಿದ್ದಿ. ಅವ್ರ ಜನ ಅಲ್ಲಿನ ಸಿದ್ದಿಯವರು ಅವರೆಲ್ಲ ಮೀಟ್ ಮಾಡಿದ್ದು. ಆಮೇಲಿಂದ ನಮ್ಮ ಈ ಶಾಖಾಹಾರಿಲಿ ದೇಶಪಾಂಡೆ ಮತ್ತು ನಂದು ಒಂದು ಜಲಕ್ಕೂ ನೋಡಿದ್ವಿ. ಇದು ನಂದು ಅವ್ರದ್ದೇ ಜಾಸ್ತಿ ಕಾನ್ವರ್ಸೇಷನ್ನು ಆಗಿದ್ದೀವಿ. ಒಂದು ಸಣ್ಣದಾಗೆ ಜಗಳ ಆಡ್ಕೊಂಡು ಲವ್ ಮಾಡ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಲವ್ ಮಾಡ್ಬಿಟ್ಟಿದ್ವಿ ಇದರಲ್ಲಿ ನಾನು ದೇಶಪಾಂಡೆ. ಈ ಸಿನಿಮಾ ವಿಚಾರಕ್ಕೂ ಇದಕ್ಕೂ ಒಂದೇನಪ್ಪ ಅಂತಂದರೆ, ಒಂದು ಅಲ್ಲಿ ಸಿಗದೇ ಇರೋಂಥ ಸೂಕ್ಷ್ಮತೆಗಳನ್ನು ಇಲ್ಲಿ ನಾವು ವೆಬ್ ಸೀರೀಸ್ನಲ್ಲಿ ಟ್ರೈ ಮಾಡಿದ್ದಾರೆ ದೇವರಾಜ್ ಅವರು. ಅದಕ್ಕೆ ನಿಜವಾಗ್ಲೂ ಅದಲ್ಲದ್ದು ನಮ್ಮ ಸಿನಿಮಾದ ಅಲ್ಲದ್ದು ಇದು ಮಾಡಬೇಕಾಗತ್ತೆ ಅಂತ. ಯಾವ ದೃಷ್ಟಿಯಿಂದ ಅಂತಂದರೆ ನಮ್ಮ ಕಥೆಯ ದೃಷ್ಟಿಯಿಂದ. ಅಲ್ಲಿ ಕಮರ್ಷಿಯಲ್ಸ್ ಅದು ಮಾಡಿ ಒಳ್ಳೆನಾಗಿರ್ತಾನೆ, ಕೆಟ್ಟವನಾಗಿರ್ತಾನೆ. ಇದು ಇಲ್ಲ, ಸಂದರ್ಭಕ್ಕೆ ತಕ್ಕನಂಗೆ ಯಾವುದು ಒಳ್ಳೆಯವ್ರಿಗೂ ಹೌದು, ಕೆಟ್ಟವ್ರಿಗೂ ಒಳ್ಳೆಯವ್ರು ಹೌದು. ಯಾವ ರೀತಿ ಬದಲಾಗ್ತೀವಿ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ತಮಾನದ ದೃಷ್ಟಿಯಿಂದ ನಾವು ಆ ಒಂದು ಪಾತ್ರಗಳೆಲ್ಲ ರಿಯಾಕ್ಟ್ ಮಾಡ್ತಾ ಹೋಗಿದ್ದೀವಿ. ಅದು ನಮಗೆ ತುಂಬ ಖುಷಿ ಆಯಿತು. ಪ್ರವೀಣ್ದು ಬೇಡರ ವೇಷ ಕೇಳಿದ್ವಿ ಆ ಸಿರ್ಸಿ ಅವ್ರನ್ನ, ಅಲ್ಲಿ ಮೂಲ ದೇವಸ್ಥಾನದವ್ರನ್ನ. ಇಲ್ಲ ಸರ್ ಯಾವತ್ತೂ ಮಾಡಿಲ್ಲ ಅಂತ. ಅದು ಗೊತ್ತಿಲ್ಲ, ನೆಕ್ಸ್ಟ್ ಮೇಡಮ್ದು ಅಥವಾ ಅಪ್ಪು ಸರ್ ಆಶೀರ್ವಾದ, ಅದು ದೇವಸ್ಥಾನದ ಒಳಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೆಲ್ಲ ಆಗಿದ್ದು ನಮಗೆ ಭಾಳ ಖುಷಿ ಆಯಿತು. ಪ್ರವೀಣ್ ತುಂಬ ಚೆನ್ನಾಗಿ ಬೇಡರ ವೇಷ ನಿನಗೆ ನಿಜವಲ್ಲಿ ಹೌದು ಅಂಥ ಒಂದು ವೇಷ ನಿನಗೆ ಸಿಕ್ಕಿದ್ದು. ಇನ್ನು ZEE5 ಅವ್ರಿಗೆ ನಾನು ಮಾಡಬೇಕು. ಇವಾಗ ನನಗೆ ಗೊತ್ತಾಯ್ತದು. ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 99 ರೂಪಾಯಿ ಅಂತ, MRPಗಿಂತ ಕಮ್ಮಿ. ನೀವು ಅದಕ್ಕೆ ಹೆಂಗೆ ಮಾಡಿದ್ರೇನಪ್ಪ ನಮಗೆಲ್ಲ ನೀವು ಅಲ್ವಾ? ಅದಕ್ಕೆ ಕರೆಕ್ಟ್ ಹೇಳಿದ್ದು. ಅದಕ್ಕಿಂತ ಕಮ್ಮಿ, MRPಗಿಂತ ಕಮ್ಮಿ. ಅದು ನಿಜವಾಗ್ಲೂ ಇದು ನಮ್ಗೆ ಹೆಚ್ಚಿಗೆ ವರ್ಕೌಟ್ ಆಗುತ್ತೆ. ತುಂಬ ಹೊಸಬರಿಗೆ ಅಪ್ಪು ಸರ್ದೊಂದು ದೊಡ್ಡ ಕನಸು. ಅಂದರೆ ಎಲ್ಲ ಕತೆಗಳನ್ನು ನಾನೇ ಮಾಡೋಕ್ಕಾಗಲ್ಲ, ಅದನ್ನು ಮಾತಾಡ್ತಾ ಹೇಳ್ತಿದ್ರು. ಈ ಯಾವ್ಯಾವ ಥರದ ಕತೆಗಳು ಮಾಡ್ಕೊಂಬರ್ತಾರೆ, ಅದೆಲ್ಲ ನನಗೊಂದು ರೀತಿ ಹೌದು, ನನಗದೊಂದು ಮಾಡಬೇಕು ಅಂತ ಆಸೆ ಇತ್ತು ಅಂತ. ನಿಜವಾಗ್ಲೂ ಯಾಕಂದ್ರೆ ಅಶ್ವಿನಿ ಮೇಡಮ್ ಅದನ್ನು ಮುಂದುವರಿಸ್ತಿದ್ದಾರೆ.
ಏಕೆಂದರೆ ಈ ಥರದ್ದೊಂದು ಕಂಟೆಂಟು ತುಂಬ ತುಂಬ ಹೊಸಬರು ಅವರೆಲ್ಲನೂ ಮಾಡಿದ್ದಾರೆ. ದೇವರಾಜ್ ಅವ್ರನ್ನೂ ಬಿಟ್ಟಿಲ್ಲ ಯಾರನ್ನೂ ಮಳೆ ಬರಲಿ ಎಂಥದ್ದು ಇರಲಿ ಕೆಲಸ ತಗೊಂಡಿದ್ದಾರೆ, ಯಾರ ಹತ್ರನೂ ಬಿಟ್ಟಿಲ್ಲ. ಇದು ತುಂಬ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ SK ರಾವ್ ಅವ್ರಿಗೆ ನಿಜವಾಗ್ಲೂ ಚಾಲೆಂಜ್ ಆಗಿದ್ದು. ನಾನು ಟಗರುಪಲ್ಲೇ ಮಾಡ್ಬೇಕಾದ್ರೆ 360 ಡಿಗ್ರಿಲಿ 180 ಡಿಗ್ರಿ ಕಟ್ಟಾಗ್ಬಿಟ್ಟಿತ್ತು ಪಾಪ, ಜಲಪಾತ ಅಲ್ಗೋಕೆ ಆಗ್ತಿರ್ಲಿಲ್ಲ. ಇಲ್ಲಿ ಅವರು ಯಾವ ಫ್ರೇಮ್ ಇಟ್ಟರು ಪಾಪ ಮಳೆ, ಏನು ಮಾಡೋಕ್ಕೆ ಹೋದ್ರು ಮಳೆ, ಎಲ್ಲ ಪಿತ ನನಗೆ ಬತ್ಲು ಮನೆ ಶಾಪ ಹಾಕ್ಬಿಡ್ತಾ ನನಗೆ ಅಂತ ನಾನು ಆ ಗಾಳಿಪಟ ಡೈಲಾಗ್ ಹೇಳಿದ್ದು ನನಗೆ ಅದ್ರ ಶಾಪ ಇದೆ ಅಂತ ಅನಿಸ್ಬಿಡ್ತು. ಎಲ್ಲರೂ ಪಿತ ಅಂತ ಅನ್ನೋದು. ಸರ್ ನಿಜವಾಗ್ಲೂ ಯಾವ ಸಿನಿಮಾಗಿಂತ ಕಡಿಮೆ ಇಲ್ಲ. ಆ ಒಂದು ಲೋಕಕ್ಕೆ ನಿಮ್ಮನ್ನು ಕರ್ಕೊಂಡೋಗುವಂಥ ಒಂದು ಸೀರಿಯಲ್ಲು ZEE5 ಮತ್ತು PRK ಇಂದ ಕೂಡಿ ಬಂದಿರೋದು. ನೀವೆಲ್ಲರೂ ಅದನ್ನು ಇಷ್ಟಪಡ್ತೀರಾ, ಈ ಥರದ್ದು ಮಾಡ್ಕೊಂಡೋಗಿ ಅಂತ ಹೇಳ್ತೀರಾ. ಇನ್ನೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಸಿರ್ಸಿ ಜನತೆಗಪ್ಪ. ಸಿರ್ಸಿ ಜನರು ತುಂಬ ಒಳ್ಳೆಯವ್ರು ರೀ. ಅವ್ರ ಮನೇಲಿ ಮಾಡ್ತಿದ್ವಿ ಎಂಥದೋ ಒಂದು ಚೂರ್ಣ ತಂದು ತಿಂಡಿ ಚೆನ್ನಾಗಿ ತಿಂಡಿ ಅಂತ. ನಾನು ಎಂಥದ್ದು ಇದನ್ನು ತಿಂಡಿ ಅಂತ ತಿಂದ್ರೆ ನಂತರ ಸುಳ್ಳು ಅಂದ್ಬಿಡೋದು, ಅಷ್ಟೇ ಆಗೋದಿಲ್ಲ ಅಂತ ಆ ಶಿವರಂಭಟ್ರು ಎಂತೆಂಥದ್ದು ಕೊಡೋದು. ಅವರು ಏನೇನೋ ಮಾಡಿರೋದೆಲ್ಲನೋ. ಸಿರ್ಸಿಯರ್ ಮಹಾಜನತೆಗೆ ನೀವು ಕದಂಬರ್ ಕಾಲದವ್ರೆ, ನಿಜವಾಗ್ಲೂ ತುಂಬ ಒಳ್ಳೆ ಜನ. ನಮಗೆ ಎಲ್ಲ ಒಂದು ರೀತಿ ಆಶೀರ್ವಾದ ಅಂತ ಅನ್ನಿಸ್ತು. ನಿಜವಾಗ್ಲೂ ನೀವೆಲ್ಲರೂ ಮೆಚ್ಕೋತೀರಾ, ಇದನ್ನು ಪ್ರೋತ್ಸಾಹಿಸ್ತೀರಾ ಅಂತ ಒಂದು ತುಂಬ ಪ್ರೀತಿಯಿಂದ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ನೀವು ಮಾಡ್ತೀರಾ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.